ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನ ಬ್ರವೀತ್. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ. ಸ್ನೇಹಿತರೆ, ನಿನ್ನೆ ದಿನ ನಾವು ದುರ್ಯೋಧನನ ತಂದೆಯಾಗಿರ್ತಕ್ಕಂತಹ ಧೃತರಾಷ್ಟ್ರನ ಒಂದು ಕಳವಳವನ್ನ ನಿನ್ನೆ ನಾವು ನೋಡಿದ್ವಿ. ಇವತ್ತು ಸಂಜಯ ಅವನ ಪ್ರಶ್ನೆಗೆ ಕೇಳ್ತಾನು. ಸಂಜಯನನ್ನ ಧೃತರಾಷ್ಟ್ರ, ಪಾಂಡವರು ಮತ್ತು ನನ್ನ ಮಕ್ಕಳು ಸೇರ್ಯಾರಲ್ಲ ಯುದ್ಧ ಮಾಡಕ್ಕಂತೇಳಿ, ಅಲ್ಲಿ ಏನೇನು ನಡೆಯತೈತೆ ಅನ್ನೋದು ನನಗೆ ಸವಿಸ್ತಾರವಾಗಿ ಹೇಳು ಸಂಜಯನಿ ಅಂತ ಹೇಳಿ ಸಂಜಯನಿಗೆ ಪ್ರಶ್ನೆ ಮಾಡಿದಾಗ ಸಂಜಯ ಉತ್ತರವನ್ನ ಇವತ್ತು ನೀಡ್ತಾನೆ. ಸಂಜಯ ಏನ್ ಹೇಳ್ತಾನಂದ್ರ, ಧೃತರಾಷ್ಟ್ರನ ಮಗನಾಗಿರ್ತಕ್ಕಂತಹ ದುರ್ಯೋಧನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಬಳಿಗೆ ಬಂದು, ಅಂದ್ರೆ ತನ್ನ ಸೈನ್ಯದ ಸಿದ್ಧತೆಗಳೇನು, ಅವರ ಸೈನ್ಯದ ಸಿದ್ಧತೆಗಳೇನು ಅಂತೇಳಿ ಕೇಳಲಿಕ್ಕೆ ಗುರು ದ್ರೋಣಾಚಾರ್ಯರ ಬಳಿಗೆ ದುರ್ಯೋಧನ ಬರ್ತಾನೆ. ಸ್ನೇಹಿತರೆ, ಈ ಶ್ಲೋಕದ ಅರ್ಥ ಇಷ್ಟೇ ಇದೆ. ಆದ್ರೆ ಇದರ ಅರ್ಥ ಏನಂತ, ನಾವು ಜೀವನದೊಳಗೆ ಅಳವಡಿಕೆ ಮಾಡ್ತಕ್ಕಂಥ ಒಂದು ಅಂಶ, ಇದರಿಂದ ನಾವು ಏನು ಕಲಿಬೇಕಪ್ಪ ಅಂತಂದ್ರೆ, ಜೀವನದೊಳಗೆ ಯಾವಾಗ ಯಾವ ರೀತಿ ಕಷ್ಟಗಳು ಬರ್ತಾವೆ ಹೇಳಕ್ ಬರಂಗಿಲ್ಲ. ಈ ಇಡೀ ಜೀವನವೇ ಒಂದು ಯುದ್ಧ. ಅದೊಂದೇ ಯುದ್ಧ ಅಲ್ಲ. ಮೊನ್ನೆ ಒಂದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಹಲ್ಗಾಮ್ ದಾಳಿ ನಡೀತು. ನಮ್ಮ ಸೈನಿಕರಿಗೆ ಗೊತ್ತಿರಲಿಲ್ಲ ಈ ರೀತಿ ಕಿಡಿಗೇಡಿಗಳು ಯಾರಿಗೂ ಗೊತ್ತಾಗದ ಹಾಗೆ ಸಂಚು ಮಾಡಿ ಅಮಾಯಕರನ್ನ ಕೊಂದು ಹಾಕಿದರು. ಅದೇನಾದ್ರೂ ಮುಂಚಿತವಾಗಿ ಅವರಿಗೆ ಗೊತ್ತಿತ್ತಂದ್ರ ಅವರನ್ನ ಗಡಿ ಒಳಗೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ನಮ್ಮ ವೀರ ಯೋಧರು. ಆದ್ರೂ ಆಮೇಲೆಲ್ಲ ಯುದ್ಧ ಗೆದ್ರು, ಅದೆಲ್ಲ ಒಳ್ಳೇದಾಯ್ತು. ಅವರಿಗೆ ತಕ್ಕ ಶಿಕ್ಷೆನೂ ಕೊಟ್ರು, ಅದು ಬಿಡಿ. ಆದ್ರೆ ಅದೊಂದೇ ಯುದ್ಧ ಅಲ್ಲ. ವಿದ್ಯಾರ್ಥಿಗೆ ಎಕ್ಸಾಮ್ ಹತ್ರ ಬಂದು ಅಂದ್ರ ಅವ ಹೆಂಗ್ ಪಾಸ್ ಆಗ್ಬೇಕು ಅಂತ ಹೇಳಿ ಯಾವ ರೀತಿ ಸ್ಟಡಿ ಮಾಡ್ತಾನಲ್ಲ, ಅದು ಅವನ ಯುದ್ಧ ಸಿದ್ಧತೆ. ಯುದ್ಧವನ್ನ ಅವನು ಬರೆಯೋದಿಲ್ಲಿ, ಎಕ್ಸಾಮ್ನ ಪೇಪರ್ ಹಾಕಲಾಗಿ. ಯಾವಾಗ ಅವ ಎಕ್ಸಾಮ್ ಬರೆದು ಪಾಸ್ ಹಾಕಲ್ಲ, ಅವಾಗ ಅವ ಯುದ್ಧ ಗೆದ್ದಂಗೆ. ಅದೇ ರೀತಿ ಒಬ್ಬ ರೈತ ಉಳುಮೆ ಮಾಡಕ್ ಹೋಗ್ಬೇಕಂದ್ರ ಆ ಉಳುಮೆ ಮಾಡೋದೇ ಅವನ ಒಂದು ಯುದ್ಧ. ನೋಡಿ ಸ್ನೇಹಿತರೆ, ರೈತನನ್ನ ಭಾರತದ ಬೆನ್ನೆಲುಬು ಅಂತ ಕರೀತಾರೆ. ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಆ ರೈತ ಉಳುಮೆ ಮಾಡದೆ ಹೋಗಿದ್ರೆ ನಮ್ಗೆ ಅನ್ನನೇ ಸಿಗ್ತಿರ್ಲಿಲ್ಲ. ನಾವೆಲ್ಲ ಇವತ್ತಿಷ್ಟು ಆರಾಮಾಗಿ ಊಟ ಮಾಡ್ಕೊಂಡು ಅದೀವಿ ಅಂದ್ರ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ದೇಶದ ಪ್ರತಿಯೊಬ್ಬ ರೈತರು. ಅವರಿಗಾಗಿ ಒಂದು ಚಪ್ಪಾಳೆಯನ್ನು ನಾವು ತಟ್ಟಬೇಕಾಗತ್ತೆ. ಮಲಗುವಾಗ ಪ್ರತಿ ರಾತ್ರಿ ದೇಶ ಕಾಯುವ ವೀರ ಯೋಧರನ್ನ ಮತ್ತೆ ನಮಗೆ ಅನ್ನ ಹಾಕುವಂತಹ ರೈತನನ್ನ ನೆನೆದು ನಾವು ಮಲ್ಕೋಬೇಕಾಗತ್ತೆ. ಯಾಕಂದ್ರ ಆ ದೇಶ ಕಾಯಕ ಸೈನಿಕರು ಇರಲಿಲ್ಲ ಅಂದ್ರ ನಾವೆಲ್ಲ ಜೀವಂತವಾಗಿರೋದು ಬಹಳ ಕಷ್ಟ ಆಗ್ತೈತಿ. ಅದೇ ರೀತಿಯಾಗಿ ಆ ಒಬ್ಬ ರೈತ ಇರಲಿಲ್ಲ ಅಂದ್ರ ನಮ್ಗೆ ಹೊಟ್ಟಿಗೆ ಅನ್ನ ಸಿಗುವುದಿಲ್ಲ. ಅದಕ್ಕೆ ಈ ದೇಶದಲ್ಲಿ ಇವರಿಬ್ಬರ ಒಂದು ಪಾತ್ರ ತುಂಬಾ ಮುಖ್ಯ ಆಯ್ತು. ದಿನಂಪ್ರತಿ
ಹಗಲು ರಾತ್ರಿ ಎಂದೇ ಇಬ್ಬರು ಈ ದೇಶಕ್ಕಾಗಿ ಶ್ರಮಿಸತಕ್ಕಂಥ ಎರಡು ಜೀವಿಗಳೆಂದರೆ ಒಬ್ಬ ರೈತ, ಇನ್ನೊಬ್ಬ ದೇಶ ಕಾಯೋ ಯೋಧ. ಅದಕ್ಕೆ ಹೇಳೋದು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಈ ಯುದ್ಧ ತಯಾರಿ ನಾವ ಮಾಡ್ಕೊಳ್ಳದೆ ಹೋದ್ರೆ ಏನಾಕೈತಿ ಅಂದ್ರ, ಶತ್ರುಗಳು ನಮ್ಮ ಮೇಲೆ ತಮ್ಮ ಪೌರುಷವನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಪಾಂಡವರು ಮೊದ್ಲಕ್ಕ ಸಮಾಧಾನದಿಂದ ಇದ್ರು, ಧರ್ಮ ಪರವಾಗಿ ಇದ್ರು. ಇವತ್ತು ಸರಿ ಹೋಗ್ಕಾನ ದುರ್ಯೋಧನ, ನಾಳೆ ಸರಿ ಹೋಗ್ಕಾನ ದುರ್ಯೋಧನ. ಅವ ಕೃಷ್ಣ ಶಾಂತಿ ಸಂಧಾನ ಮಾಡ್ಲಿಕ್ಕೆ ಅಂತೇಳಿ ಬಂದಿರ್ತಾನು. ಕೇವಲ 5 ಹಳ್ಳಿಗಳನ್ನ ಕೇಳ್ತಾನೆ ಪಾಂಡವರಿಗೋಸ್ಕರ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ 5 ಹಳ್ಳಿಗಳಲ್ಲ, ಒಂದು ಹಿಡಿ ಮಣ್ಣು, ಆ ಹಿಡಿ ಮಣ್ಣಿನಷ್ಟು ಜಾಗನ ನಿಮಗೆ ಕೊಡುವುದಿಲ್ಲ, ನಾನು ಪಾಂಡವರಿಗೆ ಕೊಡೋದಿಲ್ಲ ಅಂತ ದಿಟಾದಿಟವಾಗಿ ಹೇಳಿಬಿಡ್ತಾನೆ ದುರ್ಯೋಧನ. ಅಂದ್ರೆ ಎಷ್ಟೊಂದು ಆ ಮಣ್ಣಿನ ಮೇಲೆ ಆಸೆ. ಈ ದುಷ್ಟರ ಕಿರುಕುಳವನ್ನ ದಿನಂಪ್ರತಿ ತಡೆಯೋದು ತುಂಬಾ ಕಷ್ಟ. ಅದೇ ಕಾರಣಕ್ಕಾಗಿ ಮಹಾಭಾರತ ಯುದ್ಧನೇ ಆಗೋಯ್ತು. ಅಲ್ಲೇ ಹುಟ್ಟಿದ್ದು ಈ ಭಗವದ್ಗೀತೆ. ನಾನು ಇಲ್ಲಿ ಕುಂತಾನೆ ಅಂದ್ರೆ ಸಡನ್ ಆಗಿ ನನಗೆ ಯಾವುದೋ ಒಂದು ರೋಗ ಬಂದ್ಬಿಡ್ಬೋದು. ಇವಾಗ ಏನೋ ಹೊಟ್ಟೆ ನೋವು ಅಂತ ಎಕ್ಸಾಂಪಲ್ ತಗೋರಿ. ಹೊಟ್ಟೆ ನೋವು ಬಂತಂದ್ರ ನಾನು ತ್ರಾಸ ಆಕೈತಿ ತಿಳಿ ಒದ್ದಾಡ್ತೇನಲ್ಲ, ಅದ್ರ ಜೊತೆ ಹೋರಾಡಬೇಕು. ನಾನು ಅಂದ್ರೆ ಮುಂಚಿತವಾಗಿ ನಾನು ತಯಾರಿಯಲ್ಲಿರ್ಬೇಕು. ಅಂದಾಗ ಮಾತ್ರ ಅದನ್ನ ಎದುರಿಸಲಿಕ್ಕೆ ಸಾಧ್ಯ ಆಕೈತಿ ಸ್ನೇಹಿತರೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಶ್ಲೋಕದಿಂದ ನಾವು ಇಷ್ಟನ್ನ ಮಾತ್ರ ಕಲಿಯೋನು. ಯಾವುದೇ ಪರಿಸ್ಥಿತಿ ಆಗಲಿ, ಈ ಜೀವನದಲ್ಲಿ ಎಂಥದೇ ಕಷ್ಟಗಳು ಬರಲಿ, ಅದನ್ನ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿರ್ಬೇಕು ಯಾವಾಗಲೂ. ಇವತ್ತಿನ ಶ್ಲೋಕದ ಅರ್ಥ ಇಷ್ಟೇ. ಮತ್ತೆ ನಾಳೆ ಸಿಗೋಣ. ಧನ್ಯವಾದ.